ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಒಂದು ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಮಾಡಿದ್ದೀನಿ. ಒಂಥರ ಡಿಫ್ರೆಂಟ್ ಆಗಿದೆ. ಯಾವ್ದಾರ ಮಕ್ಕಳಿಗೆ ಕೀ ಬಂಚ್ ಥರನೇ ಬ್ಯಾಗಿಗೆ ಬ್ಯಾಗ್ ಹಾಕೊಡುವಂಥದ್ದು. ಬ್ಯಾಗ್ಗಳಿಗೆ ಒಂದು ಬ್ಯಾಗ್ ಹಾಕೊಂಡ್ರೆ ಒಂಥರ ಏನಾದರೂ ನೀಟ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೊಂಥರ ಖುಷಿಯಾಗಿ ಏನಾದರೂ ಇಟ್ಕೋಬೋದು. ಈ ಥರ ಆದರೆ ಪೌಚಲ್ಲಿ ಒಂದೇ ಬರೋದು ಕೀ, ಇದು ಜಿಪ್ಪು. ಇಲ್ಲಿ ಸುಮ್ಮನೆ ಪಾಕೆಟ್ ಥರ ಒಂದು ರೆಡಿ ಮಾಡಿದ್ದೀನಿ. ಒಂಥರ ಡಿಫ್ರೆಂಟಾಗಿರುತ್ತೆ. ಒಂಥರ ಮಕ್ಳಿಗೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅವ್ರ ಬ್ಯಾಗ್ಗೆ ತಗ್ಲಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡಿ, ನೀವು ಈ ಥರ ಪೌಚನ್ನ ಇರೋ ಒಂದು ಬಟ್ಟೆ ಪೀಸಲ್ಲಿ ರೆಡಿ ಮಾಡ್ಕೊಳ್ಬೋದು. ಇಲ್ಲ ಸೇಲ್ ಮಾಡೋರಾದರೆ ನೀವು ಆರಾಮಾಗಿ ಈ ಥರದ್ದು ಜೊತೆಗೆ ಪೌಚ್ಗಳನ್ನ ರೆಡಿ ಮಾಡಿ ಸೇಲ್ ಮಾಡ್ಬೋದು. ಓಕೆನಾ? ಬನ್ನಿ, ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಒಂದು ಪೌಚ್ ರೆಡಿ ಮಾಡೋಣ. ಕೀ ಬಂಚ್ ಅಂತಲೇ ಹೇಳ್ಬೋದು. ಯಾರು ಪರ್ಸ್ಗಳು ರೆಡಿ ಮಾಡ್ತಾ ಇರೋರು ಇದನ್ನು ಬೇಕಾದರೆ ರೆಡಿ ಮಾಡಿಕೊಂಡು ಸೇಲ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಬೇರೆ ಥರದ್ದೊಂದು ಪೌಚ್ ರೆಡಿ ಮಾಡಿ ಹಾಕಿದ್ದೆ. ಇದು ಬೇರೆ ಡಿಫ್ರೆಂಟ್ ಆಗಿರುವಂಥ ಪೌಚ್. ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ. ಮೊದಲನೇದಾಗಿ ಇದು 8 ಇಂಚು, ಈ ಕಡೆ 3/4 ಇಂಚು. ಹಿಂಗೆ 8 ಇಂಚ್ ತೊಗೋಬೇಕು, ಹಿಂಗೆ 3/4 ಇಂಚ್ ತೊಗೋಬೇಕು. ಇದು ಬಂದ್ಬಿಟ್ಟು 2 ಪೀಸು. ಇದು ಹಿಂಗೆ 5 ಇಂಚು, ಹಿಂಗೆ 4 ಇಂಚು. ಒಂದು ಲೈನಿಂಗು 1 ಪೀಸು, ಒಟ್ಟು ಲೈನಿಂಗ್ 2 ಪೀಸು, ಮೇನ್ ಪೀಸ್ 2 ಪೀಸು, ಒಟ್ಟು 4 ಪೀಸ್ ತೊಗೋಬೇಕು. ಇದು ಬಂದ್ಬಿಟ್ಟು ಇದು ಸೈಡ್ಗೆ ಕೊಡೋಕ್ಕೆ ಉದ್ದ ಬಂದ್ಬಿಟ್ಟು 7 ಇಂಚು, ಅಗಲ ಬಂದ್ಬಿಟ್ಟು 3 ಇಂಚು ತೊಗೋಬೇಕು. ಇದು ಅಷ್ಟೇ, ಎಲ್ಲದಕ್ಕೂ ಲೈನಿಂಗ್ ಇದೆ. ಇದು ಟ್ಯಾಗಿಗೆ ಮಾತ್ರ ಲೈನಿಂಗ್ ಇಲ್ಲ. ಇದು 2 ಇಂಚು ಬಂದ್ಬಿಟ್ಟು ನಾವು ಕೀ ಬಂಚ್ನ ಹಾಕ್ಕೊಳ್ಳೋಕ್ಕೆ. ಇದು 2 ಹಿಂದೆಗಡೆ ಟ್ಯಾಗ್. ಇದು ಬಂದ್ಬಿಟ್ಟು 3.5 ಇಂಚು, 2 ಇಂಚು ಉದ್ದ, 3.5. ಇದು 2, ಸಾರಿ 3.5 ಅಲ್ಲ, 5.5 ಬರುತ್ತೆ. 5.5 ಹಿಂಗೆ 2 ಇಂಚು. ಓಕೆನಾ? 5.5 ಉದ್ದ, 2 ಇಂಚು. ಇದೊಂದು ಪಾಕೆಟ್ ಥರ, ಸುಮ್ಮನೆ ಒಂದು ಸ್ಟೈಲಿಶ್ ಆಗಿರಲಿ ಅಂತ ಪಾಕೆಟ್ ಥರ. 3.5 ಇಂಚು, 4.5 ಇಂಚು. ಓಕೆನಾ? ಹಿಂಗೆ 4.5, ಹಿಂಗೆ 3.5 ಬರುತ್ತೆ. ಇವಾಗ ಇದನ್ನು ಸ್ಟಿಚ್ ಮಾಡಿ ನೋಟ್ ಮಾಡ್ಕೊಂಬಿಡೋಣ. ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಮೊದಲು ಈ ಥರ ಒಂದು ಪಾಯಿಂಟ್ ಒಳಗೆ ಹಾಕೊಬಿಡೋಣ. ಈ ಥರ ಸ್ಟಿಚ್ ಮಾಡಿ ಇವಾಗ ಇದನ್ನು ಈ ಥರ ತಿರುಗಿಸ್ಕೊಂಡೊಂದು ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಇದು ಮುಂದೆಗಡೆ ಪಾಕೆಟ್ ಥರ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ರೆಡಿ ಮಾಡಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಬಿಡೋಣ. ಈ ರೀತಿ ಸ್ಟಿಚ್ ಆಯಿತು. ಹೀಗೆ ಇದು ಟ್ಯಾಗ್ ಹೇಳಿದ್ನಲ್ಲ, 2 ಟ್ಯಾಗ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಈ ರೀತಿ ಎರಡೂ ಅಷ್ಟೇ ಈ ರೀತಿ ಇದಕ್ಕೆ ಬೇಕು ಅಂದರೆ ನೀವು ಇಟ್ಕೊಂಡು ಈ ಕಡೆನೂ ಆಯಿತು. ಇದು ಹೇಳಿದ್ನಲ್ಲ, ಇದು ಟ್ಯಾಗ್ ಅಂದರೆ ಇದು ಕೀ ಬಂಚ್ ಥರ ತಗೊಳಕೊಳ್ಳೋಕ್ಕೆ, ಅದಕ್ಕೋಸ್ಕರ ಇದು. ಆಯಿತು. ಮತ್ತು ಇವಾಗ ಇದನ್ನು ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಡೋಣ. ರೆಡಿ ಆಯಿತು. ಮತ್ತು ಇವಾಗ ಇದೊಂದು ಪೀಸು ಹಾಗೆಯೇ ರೆಡಿ ಮಾಡ್ಕೋಬೇಕು. ಇದು ಜಿಪ್ ಹಾಕೊಳ್ಳೋದಕ್ಕೆ. ನಾನು ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಟಿದ್ದೀನಿ, ಅದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು.
ರೀತಿ ಜಿಪ್ ಹಾಕೊಳ್ಳೋದಕ್ಕೆ. ಇದು ಮೇಲ್ಗಡೆ ಪೀಸು, ಇದು ಅಷ್ಟೇ ನೀಟಾಗಿ ರೀತಿ ಸ್ಟಿಚ್ ಹಾಕೊಂಬಿಡಿ ಫಸ್ಟಿಗೆ. ಮತ್ತು ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಥರ ಕಟ್ ಮಾಡಿ ತೆಗೆದುಬಿಡೋಣ. ನಾಲ್ಕು ಇಂಚ್ ಇರೋದು ಉದ್ದ ಬರಬೇಕು, 3 ಇಂಚ್ ಇರೋದು ಅಗಲ. ಓಕೆನಾ? ಇದು 5 ಇಂಚ್ ಕರೆಕ್ಟಾಗಿದೆ. ಓಕೆನಾ? ಇಷ್ಟು ರೆಡಿ ಆಯಿತು ನೋಡಿ. ಟ್ಯಾಗು ಇದು ಅಟ್ಯಾಚ್ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ಇದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಮೇಲ್ಗಡೆ ಒಂದು ಕಾಲು ಇಂಚು, ಕೆಳಗಡೆ ಒಂದು ಕಾಲು ಇಂಚು ಬಿಡಿ. ಆಯಿತು. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋಬೇಕು. ಇದು ಈ ಕಡೆ ಸಿಗಾಕೋಬಾರ್ದು, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಈ ಕಡೆಯಿಂದನೂ ಅಷ್ಟೇ ಇದನ್ನು ನೀಟಾಗಿ ಈ ರೀತಿ ಇರುತ್ತಲ್ಲ, ಈಗ ಇಟ್ಕೊಂಡು ಈಗ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆದು ಹೇಗಿರುತ್ತೆ ಅದೇ ನೇರಕ್ಕೆ ಬರಲಿ. ಆಯಿತು. ಈಗ ಇದನ್ನು ಅಷ್ಟೇ ಥರ ಹಾಕಿ ತುದಿಗೆ ಆಯಿತು. ತುಂಬ ಈಸಿಲಿ ರನ್ನರ್ ಹಾಕೊಂಡ್ಬಿಡ್ಬೇಕು. ಈ ಥರ ಇದು ರನ್ನರ್ ಹಾಕೋದಕ್ಕೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ? ಈ ರೀತಿ ಕಡ್ಡಿ ಥರ ಹಿಂಗೆ ಹಾಕೋಬೇಕು. ಹೀಗೆ ಹಾಕ್ಕೊಂಡು ರನ್ನರ್ ಹಾಕೊಳ್ಳೋಣ. ಯಾವಾಗಲೂ ಮೂತಿ ರೌಂಡ್ ಇರುತ್ತಲ್ಲ, ಅದು ಈ ಕಡೆ ಬರಲಿ ಕೆಳಗಡೆ. ಇದನ್ನು ಈ ರೀತಿ ಹಾಕ್ಬಿಟ್ಟು ಮತ್ತೆ ಇವಾಗ ಇದನ್ನು ಈ ಕಡೆಯಿಂದ ಈಗ ಇಟ್ಬಿಟ್ಟು ಲಾಕ್ ಮಾಡಿ ಈ ರೀತಿ ಎಳೀರಿ ಅಷ್ಟೇ. ಇವಾಗ ಸ್ಟಿಚ್ ಹಾಕೊಂಬಿಡಿ. ಏನಕ್ಕಪ್ಪ ಅಂದರೆ ಅದು ಓಪನ್ ಆಗಿಬಿಡುತ್ತೆ ಅಂತ, ನಾವು ಸ್ಟಿಚ್ಚಿಂಗ್ ಮುಂಚೆನೇ ಅದು ಓಪನ್ ಆಗಬಾರ್ದು ಅಂತ ಆ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಅದು ಓಪನ್ ಆಗಬಾರ್ದು ಅಂತ ಅಷ್ಟೇ. ಆಯಿತು ನೋಡಿ. ಇದಿಷ್ಟು ಆದಮೇಲೆ ಇವಾಗ ಇದನ್ನು ಈ ಕಡೆ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಒಂದು ಸೈಡು ಅಟ್ಯಾಚ್ ಮಾಡ್ಕೊಂಬಿಡೋಣ. ಓಕೆ ಆಯಿತು. ಇವಾಗ ಇದನ್ನು ಇಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಎರಡು ಕಡೆನೂ ಈ ಕಡೆ ಒಂದು ಮ್ಯಾಚ್ ಹಾಕ್ಕೊಳ್ಳಿ, ಈ ಕಡೆ ಒಂದು ಮ್ಯಾಚ್ ಹಾಕ್ಕೊಳ್ಳಿ. ಓಕೆನಾ? ನಮಗಿದು ಮಧ್ಯ ಅಂತ ಗೊತ್ತಾಗೋದಕ್ಕೆ. ಮತ್ತು ಇದನ್ನು ಅಷ್ಟೇ ಎರಡೂ ಕಡೆ ನಾವು ಹಿಂಗೆ ಉದ್ದ ಬರಬೇಕು. 5 ಇಂಚ್ ಇರುತ್ತಲ್ಲ ಅದು ತಗೊಳ್ಳಿ. ಈ ಥರ ಇದನ್ನು ಅಷ್ಟೇ ಎರಡೂ ಮಧ್ಯಕ್ಕೆ ಮ್ಯಾಚ್ ಹಾಕ್ಕೊಳ್ಳಿ. ಈ ಕಡೆ ಒಂದು ಪೀಸ್, ಈ ಕಡೆ ಒಂದು ಪೀಸ್ ಬರಬೇಕು. ಓಕೆನಾ? ಇದು ಕರೆಕ್ಟಾಗಿ ಮಧ್ಯೆ ಇಟ್ಕೋಬೇಕು. ಮತ್ತು ಒಂದು ಸೈಡ್ ಬಂದುಬಿಟ್ಟು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಇದೇ ಎಷ್ಟು ತೊಗೊಂಡಿದ್ದೀವಿ ಅಷ್ಟಕ್ಕೂ ಈ ರೀತಿ ಒಂದು ಸ್ಟಿಚ್ ಹಾಕೋಬೇಕು. ಇದು ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಡಿ. ಓಕೆನಾ?
ಇದು ಕರೆಕ್ಟಾಗಿ ಮಧ್ಯ ಮೇಲೆ ಬರೋ ಥರ ನೋಡ್ಕೊಳ್ಳಿ. ಪಾಕೆಟು ಸುಮ್ಮನೆ ಸಿಂಪಲಾಗಿ ಇಟ್ಟಿರೋದು ಇದೇನು ಸೋಗಷ್ಟೇ. ಈ ರೀತಿ ಕರೆಕ್ಟಾಗಿ ಮಧ್ಯೆ ಇಟ್ಕೊಳ್ಳಿ. ಇದರಲ್ಲಿ ನಿಮ್ಗೆ ಬೇಕಾದ್ರೆ ಇಲ್ಲೂ ಮಧ್ಯಕ್ಕೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಅವಾಗ ನಿಮಗೆ ಒಂದು ಕರೆಕ್ಟಾಗಿ ಸಿಗುತ್ತೆ. ಮತ್ತು ಇಲ್ಲೂ ಒಂದು ಈ ಥರ ನ್ಯಾಚ್ ಹಾಕ್ಕೊಳ್ಳಿ, ಯಾಕೆಂದರೆ ತಿರುಗಿಸ್ಬೇಕಾದ್ರೆ ಕಷ್ಟ ಆಗಬಾರ್ದು ಅಷ್ಟೇ. ಓಕೆನಾ. ಮತ್ತು ಈ ಕಡೆನೂ ಅಷ್ಟೇ ಇದನ್ನು ಈ ರೀತಿ ಇಟ್ಕೊಂಡು ಬರೋದು. ಓಕೆ, ಇದು ಅಷ್ಟೇ ಮಧ್ಯೆ ಕರೆಕ್ಟಾಗಿ ಇಟ್ಕೊಳ್ಳಿ. ಆಯಿತು. ಇದು ಅಷ್ಟೇ ಇಲ್ಲಿ ಈ ಥರ ಒಂದು ನ್ಯಾಚ್ ಹಾಕೋಬೇಕು. ಇದು ಅಷ್ಟೇ, ಯಾಕೆಂದರೆ ಇಲ್ಲಿ ತಿರುಗಬೇಕಲ್ಲ ನಾವು ಬಟ್ಟೆ, ಅದಕ್ಕೋಸ್ಕರ ಈ ಥರ ನ್ಯಾಚ್ ಹಾಕೊಳ್ಳಿ. ಈ ರೀತಿ ಇವಾಗ ಇದು ಹೀಗೆ ಇರಲಿ. ಈ ಕಡೆ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಈಗ ಅದು ಕರೆಕ್ಟಾಗಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಶೇಪು ಕರೆಕ್ಟಾಗಿ ಬರಬೇಕದು. ಓಕೆನಾ. ನೋಡಿ ಇಲ್ಲಿಗೆ ಇದು ಕರೆಕ್ಟಾಗಿರೋದಕ್ಕೆ ಇಲ್ಲಿ ನ್ಯಾಚ್ ಹಾಕಿ ಇದು ಕೆಳಗಡೆ ಬರುತ್ತೆ ಹೀಗೆ. ಓಕೆನಾ. ಹೀಗೆ ಬರಬೇಕು. ಓಕೆನಾ. ಇಲ್ಲಿ ಬಂದ್ಬಿಟ್ಟು ಇದು ಮಧ್ಯಕ್ಕೆ ನ್ಯಾಚ್ ಹಾಕೊಳ್ಳಿ. ಇದು ಅಷ್ಟೇ ನೀತಿ ಹಾಕೊಂಡು ಇದು ಮಧ್ಯೆ ಇಲ್ಲಿ ಕರೆಕ್ಟಾಗಿ ಅಟ್ಯಾಚ್ ಆಗಬೇಕು. ಓಕೆನಾ. ಈ ರೀತಿ ಇದು ಅಟ್ಯಾಚ್ ಆಗಿ ಇಲ್ಲಿ ಮಧ್ಯೆ ಅಟ್ಯಾಚ್ ಆಗಬೇಕು. ನಿಮಗಿದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ ಬಟ್ಟೆ ಸರಿಯಲ್ಲ, ನಮಗೆ ಕರೆಕ್ಟಾಗಿ ಮಧ್ಯೆ ಕರೆಕ್ಟಾಗಿರುತ್ತೆ. ಓಕೆನಾ. ಇವಾಗ ಇಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳೋದು. ಓಕೆನಾ. ಇಲ್ಲಿ ಮಧ್ಯದಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾನು ಹೇಳ್ದಂಗೆ ಒಂದು ಪಿನ್ ಹಾಕ್ಕೋಬೋದು. ಈ ಥರ ಪಿನ್ ಹಾಕ್ಕೊಂಡ್ರೂ ಈಸಿ ಆಗುತ್ತೆ. ಈ ರೀತಿ ಇಲ್ಲಿ ನ್ಯಾಚ್ ಹಾಕ್ತಿದ್ದೀನಲ್ವ, ಈ ರೀತಿ ಬಂದು ಇಲ್ಲಿ ಸೂಜಿನ ಹಿಂಗೆ ಕೆಳಗಿಳಿಸಿ ಹಿಂಗೆ ತಿರುಗಿಸ್ಕೊಳ್ಳಿ. ಓಕೆನಾ. ಈ ರೀತಿ ಇಟ್ಕೊಂಡು ಹಿಂಗೆ ತಿರುಗಿಸ್ಕೊಳ್ಳೋದು. ಅವಾಗ ಇಲ್ಲಿಂದ ಮತ್ತೆ ಸ್ಟಿಚ್ ಹಾಕೊಳ್ಳೋದು. ಓಕೆನಾ. ಸ್ಟ್ರೇಟಾಗಿ ಮತ್ತೆ ಇಲ್ಲಿಗೆ ಬರಬೇಕಿದು ಬಟ್ಟೆ. ಈ ರೀತಿ ನೀಟಾಗಿ ಸುತ್ತ ಪಿನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಸೂಜಿನ ಕೆಳಗಿಳಿಸಿ ಮೂಲೆಗೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಬರಬೇಕಿತ್ತು.
ಇವಾಗ ಈ ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಬರಬೇಕು. ಓಕೆನಾ? ಈ ರೀತಿ ತಿರುಗಿಸ್ಕೊಳ್ಳಿ. ಈ ಸೂಜಿ ತೆಗೆದುಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಏನಿರುತ್ತೆ ಮೂಲೆಗೆ ತಗೊಬಂದು ಇದನ್ನು ಮ್ಯಾಚ್ ಹಾಕೊಳ್ಳಿ. ಏನಾಗುತ್ತೆ ನಮಗೆ ಇಲ್ಲಿ ನೀಟಾಗಿ ತಿರುಗುತ್ತೆ ಸೂಜಿ ಇದೆ ಬಟ್ಟೆ. ಇದು ಅಷ್ಟೇ, ಇದಕ್ಕೂ ಅಷ್ಟೇ ಹಿಂಗೆ ತಗೊಬಂದ್ಬಿಟ್ಟು ನೀಟಾಗಿ ಇಲ್ಲಿ ಮ್ಯಾಚ್ ಹಾಕೊಳ್ಳಿ. ಇದರಿಂದ ಮತ್ತೆ ಈ ಕಡೆಗೆ ಹಿಂಗೆ ತಿರುಗಿಸ್ಕೋಬೇಕು. ಇಲ್ಲಿಂದ ಆಲ್ರೆಡಿ ಮ್ಯಾಚ್ ಹಾಕಿದ್ದೀನಿ. ಮತ್ತೆ ಈ ಕಡೆಗೆ ಇಷ್ಟೇ. ಓಕೆನಾ? ಈ ರೀತಿ ಇರುತ್ತೆ. ಇದನ್ನು ಬೇಕಾದರೆ ಆ್ಯಂಪಲ್ ಪೆನ್ಗೆ ತೆಗೆದುಬಿಡಿ. ನಿಮಗೆ ಫಿನಿಶಿಂಗ್ ಬರಬೇಕು ಅಂದರೆ ಇದು ಒಳಗಡೆಗೆ ಎಕ್ಸ್ಟ್ರಾ ಪೀಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಬರುತ್ತೆ. ಓಕೆನಾ? ಇದು ಮಧ್ಯೆ ಕರೆಕ್ಟಾಗಿ ಬರಬೇಕು. ಇಷ್ಟೇ. ಇದು ಮರ್ತುಬಿಟ್ಟಿದ್ದೆ, ಮತ್ತೆ ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆನಾ? ಇದು ಪೌಚ್. ಈ ರೀತಿ ರೆಡಿ ಆಯಿತು ನೋಡಿ.
ಸುಮ್ಮನೆ ಇದು ಸೋಗೆ ಏನಾದರೂ ಇಟ್ಕೊಳ್ಳೋಕ್ಕೆ ಅಂತ ಸುಮ್ಮನೆ ಸಿಂಪಲಾಗಿ ಮಾಡಿರುವಂಥದ್ದು ನೋಡಿ. ಹಾಕ್ಕೊಂಡು ಆಯಿತು. ಓಕೆನಾ? ಈ ಥರ ನಿಮ್ಮ ಮನೆಗೆ ನೀವೇ ನಿಮ್ಮ ಮಕ್ಕಳಿಗೆ ಒಂದೊಂಥರ ಪೀಸ್ ಬಟ್ಟೆಯಲ್ಲಿ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ಯಾರೋ ಬ್ಯಾಗ್ ಮಾರೋರಾದರೆ ಈ ಥರ ಪೌಚ್ಗಳನ್ನ ಜೊತೆಗೆ ಹಾಕ್ಕೊಳ್ಳಿ ಮಾಡಿ. ಇದಕ್ಕೇನು ಬಟ್ಟೆ ಜಾಸ್ತಿ ಬೇಕಾಗಿಲ್ಲ. ನೀವೆಲ್ಲ ಒಂದು ಕಾಲು ಮೀಟ್ರ್ ತಂದ್ರೂ ಎಷ್ಟೋ ಹೊಲಿಬೋದು, ಆರಾಮಾಗಿ ಸೇಲ್ ಮಾಡ್ಬೋದು. ನೋಡಿ, ಇದಕ್ಕಿಂತ ಇನ್ನೂ ಸ್ವಲ್ಪ ಚಿಕ್ಕದಾಗೂ ಬೇಕಾದರೆ ಮಾಡ್ಕೋಬೋದು. ಇದು ದೊಡ್ಡದಾಯಿತು ಅಂದರೆ ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗೂ ಬೇಕಾದರೆ ಮಾಡ್ಬೋದು. ಓಕೆನಾ? ನೋಡಿ, ಸಖತ್ತಾಗಿದೆ ಅಲ್ಲ. ಮಕ್ಕಳಿಗೊಂಥರ ಖುಷಿ ಆಗುತ್ತೆ ಇದನ್ನು ನೋಡಿದ್ರೇ. ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.